ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ರಿ ಗೆಳೆಯರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ. ಇವಾಗ ನಾನು ಬಿಜಾಪುರಕ್ಕೆ ಬಂದೀನಿ. ಬಿಜಾಪುರಲ್ಲಿ ರೈತರ ಪರಿಸ್ಥಿತಿ ಕೇಳೋರು ಯಾರೂ ಇಲ್ಲ ಆಗಿದೆ. ಯಾಕಂದರೆ ಅವರ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ ಆರ್ಥಿಕವಾಗಿ. ಯಾಕಂದರೆ ಈ ವರ್ಷ ಮಳೆ ಇಲ್ಲದ ಕಾರಣ ತುಂಬ ಬರ ಕಾಣ್ತಾ ಇದೆ. ಎಲ್ಲೆಂದ್ರೆ ನೋಡಿ ಭೂಮಿಗಳು ಹೇಗಿದೆ ಅಂದರೆ ಈಗ ಆಲ್ರೆಡಿ ಉಳುಮೆ ಮಾಡಿ ರೈತರು ಅಂದರೆ ಹರಿಗಿ ಎಲ್ಲ ರೆಡಿ ಮಾಡಿ ಇಕ್ಕೊಂಡಿದ್ದಾರೆ. ಬಟ್ ಅಂದರೆ ಇನ್ನೂ ಮಳೆ ಇಲ್ಲ. ಆಲ್ರೆಡಿ ಜುಲೈ ಸ್ಟಾರ್ಟ್ ಆಯಿತು. ಮುಂಗಾರು ಅಂತೂ ಫುಲ್ಲು ಏನೋ ಕೈ ಕೊಟ್ಟು ಹೋಗ್ಬಿಡ್ತು. ಯಾವುದೇ ಥರ ಬೆಳೆನೇ ಇಲ್ಲ. ಹಿಂಗಾರು ಅಷ್ಟಕ್ಕಷ್ಟೇ. ಈಗ ನೋಡಿ ಎಲ್ಲ ಬಿತ್ತಿದ್ದಾರೆ ರೈತರು, ಆದರೆ ಬೆಳೆ ಚಿಕ್ಕದಾಗಿ ಅಲ್ಲಲ್ಲಿ ಕಾಣ್ತಾ ಇದೆ. ಒಂದು ವೇಳೆ ಇನ್ನೂ ಜುಲೈ ಒಳಗಡೆ ಮಳೆ ಆಗ್ಲಿಕ್ಕಂದ್ರೆ ರೈತರ ಪರಿಸ್ಥಿತಿ ಫುಲ್ಲು ಆರ್ಥಿಕವಾಗಿ ತುಂಬ ಸಫರ್ ಆಗಬೇಕಾಗುತ್ತೆ. ನೋಡಿ ಎಷ್ಟು ಭೂಮಿಗಳಿದ್ದಾವೆ. ಈ ಎಲ್ಲ ಭೂಮಿಗಳು ಎಲ್ಲ ಬರ ಕಾಣ್ತಾ ಇದೆ. ಎಲ್ಲಿ ನೋಡಿದ್ರು ಬರೀ ಬಯಲು ಪ್ರದೇಶವಾಗಿದೆ. ಈಗ ಹತ್ತತ್ರ ಈಗ ಮೊಳಕಾಲು ಮಟ್ಟ ಬೆಳೆಗಳೇ ಇರಬೇಕಾಗಿತ್ತು, ಆದರೆ ಯಾವುದೇ ಬೆಳೆಗಳೇ ಇಲ್ಲ. ನೋಡಿ ಎಲ್ಲ ಭೂಮಿಗಳು ಅಷ್ಟೇ. ಇಲ್ಲಿ ರೈತರ ಪರಿಸ್ಥಿತಿ ಹೇಗೆಂದರೆ ಬಿಜಾಪುರಲ್ಲಿ ಕೆಲವೊಂದು ತಾಲೂಕಲ್ಲಿ ಅತಿ ಹೆಚ್ಚು ಈ ಥರ ಬಯಲು ಪ್ರದೇಶಗಳೇ ಇರೋದೇ ಜಾಸ್ತಿ. ಅಂದರೆ ಮಳೆ ಆಧಾರಿತ ಭೂಮಿಗಳೇನೆ ಜಾಸ್ತಿ. ಈ ಎಲ್ಲ ನೋಡಿ ಬಿತ್ತಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಹತ್ತಿ ಬಿತ್ತಿದ್ದಾರೆ. ಹತ್ತಿನೂ ಅಷ್ಟು ಈಗ ಸ್ಟ್ರಾಂಗ್ ಆಗಿಲ್ಲ. ಅದಕ್ಕೆ ಮಳೆ ಇಲ್ಲದ ಕಾರಣ ಅದು ಒಣಗ್ತಾ ಇದೆ. ಕಡಿಮೆ ಪ್ರಮಾಣದಲ್ಲಿ ಅದು ಬೆಳೆಗಳು ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಅಂದರೆ ಲವಲವಿಕೆಯಿಂದ ಅದು ಫಸಲು ಬರೋಂಥದ್ದು ಗ್ಯಾರಂಟಿ ಇಲ್ಲ. ಇಲ್ಲೆಲ್ಲ ನೋಡಿ ಹೇಗಿದೆ ಎಲ್ಲ ಬಯಲು. ಎಲ್ಲಿ ನೋಡಿದ್ರೆ ಬಯಲು. ಈ ಸ್ಥಿತಿಗೆ ಹಚ್ಚು ಹಸಿರು ಕಾಣಬೇಕಾಗಿತ್ತು ಈ ಭೂಮಿ. ಕಾಣ್ತಾ ಇದೆಯಾ? ಎಲ್ಲಾನು ಇದೇ ತರ ಭೂಮಿಗಳು. ಎಲ್ಲ ಮಳೆ ಆಧಾರಿತ ಭೂಮಿಗಳೇನೆ. ಕಪ್ಪು ಮಣ್ಣಿನ ಭೂಮಿಗಳು ಇವು. ಮಳೆ ಆದರೆ ಬೆಳೆ, ಇಲ್ಲ ಅಂದ್ರೆ ತುಂಬಾ ಆರ್ಥಿಕವಾಗಿ ಆ ವರ್ಷ ತುಂಬಾ ಸಫರ್ ಪಡ್ಬೇಕಾಗುತ್ತೆ ರೈತರು. ಕೆಲವೊಂದರ ಬಿತ್ತನೆ ಮಾಡಿದ ಸುಮಾರು ಲಕ್ಷಾನುಗಟ್ಲೆ ಗೊಬ್ಬರ ಬೀಜ ಅಂಥೇಳಿ ರೈತರು ಭೂಮಿಗೆ ಹಾಕಿರ್ತಾರೆ. ಒಂದು ವೇಳೆ ಬರ್ಲಿಕ್ಕಂದ್ರೆ ಪರಿಸ್ಥಿತಿ ಆ ಸಾಲನು ರೈತರಿಗೆ ತುಂಬಾ ಭಾರವಾಗುತ್ತೆ. ಹೀಗೆ ಆದಾಗ ರೈತರ ಪರಿಸ್ಥಿತಿ ತುಂಬಾ ಗಂಭೀರವಾಗುತ್ತೆ. ದಯವಿಟ್ಟು ಈ ಸರ್ಕಾರಗಳು ಪ್ರತಿಯೊಂದು ರೈತರಿಗೆ ಸವಲತ್ತುಗಳು ಕೊಟ್ಟು ಒಂದು ಆರ್ಥಿಕವಾಗಿ ಸಹಾಯ ಮಾಡಬೇಕಂತ ನಾನು ಕೇಳ್ಕೊತೀನಿ ಸರ್ಕಾರಕ್ಕೆ. ಈಗ ಇರೋ ಸಿಚುವೇಶನ್ ಅಲ್ಲಿ ನೋಡಿ ಹೇಗಿದೆ. ಇದ್ದದಕ್ಕೂ ನೀವು ಸಹಾಯ ಮಾಡ್ತೀರ. ರೈತರಿಗೆ ಸಹಾಯ ಮಾಡಿದ್ರೆ ಯಾವತ್ತೂ ರೈತರು ನಿಮ್ಮ ಋಣಿಯಾಗಿರ್ತಾರೆ, ಹಾಗೆ ಸರ್ಕಾರಕ್ಕೂ ಋಣಿಯಾಗಿರ್ತಾರೆ. ನೋಡಿ ಹೇಗಿದೆ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಎಲ್ಲರೂ ಕಾಣ್ತಾ ಇದೆ. ಬೆಳೆ ಆಲ್ರೆಡಿ ಜುಲೈ ಸ್ಟಾರ್ಟ್ ಆಯ್ತು. ಬರೇ ಗಾಳಿ ಬೀಸ್ತಾ ಇದೆ, ಬರೇ ಗಾಳಿ. ಮಳೆ ಅಂತೂ ಇಲ್ಲ. ನೋಡಿ ಮೋಡ ಎಲ್ಲರೂ ಕಾಣ್ತಾ ಇದೆಯಾ? ಮೋಡನೇ ಇಲ್ಲ. ಈ ಸ್ಥಿತಿಗೆ ಬಂದ್ರೆ ಈ ಹೊಲಗಳಲ್ಲಿ ಕಾಣಕ್ಕಾಗಲ್ಲ, ಅಷ್ಟು ಮಳೆ ಮತ್ತು ಇರ್ತಾ ಇತ್ತು. ಇಲ್ಲಿ ನೋಡಿದ್ರು ಈ ಪದಗಳಿಲ್ಲ, ಈ ಪದಗಳು ಹಚ್ಚ ಹಸಿರಿಂದ ಕಂಗಾಳಿಸ್ತಾ ಇತ್ತು. ಈ ಪದಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಅಲ್ಲೆಲ್ಲೇ ಸ್ವಲ್ಪ ಚಿಗುರಿದೆ. ಮಳೆ ಇಲ್ಲದ ಕಾರಣ ಇಲ್ಲಿ ಈ ಪದ ಗಳಿಸೋದಕ್ಕೆ ಚಿಗುರೆಲ್ಲೂ ಹೊಡೆದಿಲ್ಲ. ಹೀಗಾದ್ರೆ ತುಂಬಾ ಕಷ್ಟ ರೈತರ ಪರಿಸ್ಥಿತಿ. ದಯವಿಟ್ಟು ರೈತರಿಗೆ ನೀವು ಸರ್ಕಾರಗಳು ಅತಿ ಹೆಚ್ಚು ಸಹಾಯ ಮಾಡಿದ್ರೆ ರೈತರು ತುಂಬಾ ಆರ್ಥಿಕವಾಗಿ ಬಲಿಷ್ಠರಾಗ್ತಾರೆ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು.